ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಸರಿತಾ ಕುಕ್ ಆ್ಯಂಡ್ ಪರ್ಸ್ನಲ್ ಬ್ಲಾಗಿಗೆ ನಿಮಗೆಲ್ರಿಗೂ ಕೂಡ ಆಧಾರದ ಸ್ವಾಗತ. ನಾವೆಲ್ಲ ನೋಡಿ ಜೊತೆಯಾಗಿ ಹೋಗ್ತಾ ಇದ್ದೀವಿ. ಹಿಂದುಗಡೆ ನಾನು ಶೂಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ನಾವು ಎಲ್ಲಿ ಹೋಗೋದಂತ ನಿಮಗೆ ಗೊತ್ತಾಯ್ತಾ? ನಾವು ಸಮುದ್ರ ಬದಿಗೆ ಹೋಗ್ತಾ ಇರೋದು. ನಮ್ಮ ತವರೂರಿನ ಸಮುದ್ರ ಬದಿ. ಅಲ್ಲಿ ನಮ್ಮ ಈಗ ಇರುವ ಮನೆಯಿಂದ ಒಂದು 3-3.5 ಕಿಲೋಮೀಟ್ರ್ ಇದೆ. ಅದು ಮನೆಯ ಮುಂದಿನ ಒಂದು ಬಸ್ ಹತ್ತಿ ಅಲ್ಲೊಂದು 12 ರೂಪಾಯಿ ಕೊಟ್ಟರೆ ಒಂದು ಜಾಗದಲ್ಲಿ ಇಳಿದು ನಂತರ ಅಲ್ಲಿಗೆ ನಡ್ಕೊಂಡು ಹೋಗಬೇಕು. ಒಂದು ರೈಲ್ವೆ ಟ್ರ್ಯಾಕ್ ಅಥವಾ ರೈಲ್ವೆ ಹಳಿನ ಕೂಡ ನಾವು ದಾಟಬೇಕು. ಹಾಗಾಗಿ ನನಗೆ ಈ ಅಕ್ಕನ ರೈಲ್ವೆ ಹಳಿ ದಾಟಿಸೋದು ಬಹಳ ಕಷ್ಟ. ಯಾಕೆಂದರೆ ನಮಗೆ ಒಂದು ಮಾಹಿತಿ ಗೊತ್ತಾಗೋದಿಲ್ಲ. ಅಲ್ಲಿ ಒಂದೊಂದು ಸಲ ತಪ್ಪಾಗಿ ಲೈಟ್ಗಳನ್ನು ಕೂಡ ಅಲ್ಲಿ ಹಾಕ್ಬೋದಲ್ವ. ಹಾಗೆ ಒಂದು ಸ್ವಲ್ಪ ಆಮೆನಡಿಗೆ. ಹಾಗಾಗಿ ಇವಳ ಹತ್ರ ನಾನು ಹೇಳಿದೆ ಮೇಲಿಂದ ಹೋಗಿ ಇಳಿಬೋದು ಅಂದರೆ ಇಲ್ಲ ನಾನು ರೈಲ್ ಹಳಿ ದಾಟಲೇಬೇಕು ಅಂತಂದ್ಲು. ನಾವು ಈ ಕಡೆ ಬರಬೇಕಂದ್ರೆ ರೈಲ್ ಆ ಕಡೆಯಿಂದ ಬಂದಿದೆ. ನಾವು ಜಸ್ಟ್ ಮಿಸ್ ಅಂತ ಹೇಳ್ಬೋದು ಬೇಕಂದರೆ. ಅಂದರೆ ಇದು ನೋಡಿ, ನಮ್ಮ ರೈಲ್ವೆ ಹಳಿ ದಾಟಿದ ಮೇಲೆ ಇಷ್ಟು ದೂರ ನಾವು ಸಮುದ್ರ ಬದಿಗೆ ಒಂದು ಹೊಯ್ಗೆ ಮೇಲೆ ನಡಿಬೇಕು. ತುಂಬ ಖುಷಿಯಾಗುತ್ತೆ ನಮಗೆ ಈ ಜಾಗ ಎಲ್ಲ ನೋಡಬೇಕಂದ್ರೆ. ಯಾಕಂದರೆ ನಾವು ಚಿಕ್ಕದಿರುವಾಗ ನಾವೆಲ್ಲ ಹುಟ್ಟಿದ್ದು ಕೂಡ ಇಲ್ಲೇ, ನಾವು ಬೆಳೆದಿದ್ದು ಇಲ್ಲೇ. ಈಗ ನಾನು ತುಂಬ ಚಿಕ್ಕವಳಿದ್ದೆ, ನನಗೆ ಅಷ್ಟು ನೆನಪಿಲ್ಲ. ಕೆಲವು ಈ ಥರ ನಮ್ಮ ಹೊಯ್ಗೆ ಅಂತ ಹೇಳ್ತೀವಿ ನಾವು ನಮ್ಮ ಭಾಷೆಯಲ್ಲಿ, ಅದೆಲ್ಲ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಅದು ಬಿಟ್ಟರೆ ನಾನು ಎಲ್ಲಿದ್ದಿದ್ದೆ ಅಂದರೆ ಈ ಸರೌಂಡಿಂಗಲ್ಲೇ ನಮ್ಮ ಮನೆ ಇದ್ದಿದ್ದು ನಾವು ಚಿಕ್ಕದಿರುವಾಗ. ಆನಂತರ ನಾವು ನಮ್ಮ ತಮ್ಮ ಹುಟ್ಟುವ ಸಮಯದಲ್ಲಿ ಸ್ವಲ್ಪ ಇದಕ್ಕಿಂತ ಒಂದು ಅರ್ಧ ಕಿಲೋಮೀಟ್ರ್ ದೂರದ ಮನೆಗೆ ಹೋಗಿದ್ದು. ಹಾಗಾಗಿ ಇವತ್ತು ನಮ್ಮ ಪಯಣ ನಮ್ಮ ತವರೂರಿನ ಕಡಲಾಗಿತ್ತು. ಹಾಗೆ ನೋಡಿ ಅಲ್ಲೆಲ್ಲ ಎಷ್ಟು ಸ್ವಚ್ಛವಾಗಿದೆ. ಈ ಒಂದು ಮಳೆಗಾಲ ಬಂದಾಗ ಈ ಮನೆ ಎಲ್ಲ ಖಾಲಿಯಾಗುತ್ತೆ. ಯಾಕಂದರೆ ಅಲ್ಲೆಲ್ಲ ಸಮುದ್ರ ನೀರು ಬಂದು ಈ ಮನೆ ಅಲ್ಲ, ಈ ಒಂದು ಹಿತ್ತಿಲೆಲ್ಲ ಮುಳುಗಿರುತ್ತೆ. ಯಾಕಂದರೆ ಅಷ್ಟು ಜೋರಾಗಿ ತೆರೆ ಅಬ್ಬರ ಇರುತ್ತಲ್ವ. ಈಗ ನೋಡಿ, ಈಗ ಬಿಸಿಲುಗಾಲ, ಹಾಗಾಗಿ ಸಮುದ್ರ ಕೂಡ ಸ್ವಲ್ಪ ಶಾಂತವಾಗಿದೆ. ಆದರೂ ಸೂಕ್ಷ್ಮವಾಗಿ ಹೋಗಬೇಕು. ಅದಲ್ಲದೆ ನೋಡಿ ಎಷ್ಟು ಸ್ವಚ್ಛವಾಗಿ ಇಟ್ಟಿದ್ದಾರೆ ನೋಡಿ ಸುತ್ತಮುತ್ತಲು ಎಲ್ಲ ಕಡೆ. ಈಗ ಇಲ್ಲಿ ಕೂಡ ನಮ್ಮ ಬೆಂಗಳೂರಿನಾಗೆ ಸಾಕಷ್ಟು ಮನುಷ್ಯರಿದ್ದಾರೆ, ಎಲ್ಲರಿದ್ದಾರೆ. ಬೆಂಗಳೂರು ಅಂತ ಒಂದು ಸುಂದರ ಹೆಣ್ಣನ್ನು ಹಾಗೆ ಹೇಳ್ಬೋದು. ಬೆಂಗಳೂರು ಅಂದರೆ ಒಂದು ಸುಂದರಿ ಅಂಥ ಒಂದು ಜಾಗವನ್ನು ಇಷ್ಟು ಹಾಳು ಮಾಡಿ ಇಟ್ಟಿದ್ದಾರಲ್ವ. ಇಲ್ಲಿ ಹಾಗೆ ಅಲ್ಲ, ಒಂದು ಏನಾದರೂ ಒಂದು ಕಸ ಹಾಕಲಿಕ್ಕೆ ಒಂದು ಜಾಗ ಅಂತ ನಿರ್ಮಿಸಿರ್ತಾರೆ. ಅಲ್ಲಿ ನಾವು ಏನಾದ್ರು ತಿನ್ನಲಿಕ್ಕೆ ತಗೊಂಡೋದ್ರೆ ಅಲ್ಲಿ ಪೊಟ್ಟಾಣ ಎಲ್ಲ ಹಾಕಿ ಕೊನೆಗೆ ಯಾರಾದರೂ ಅದಕ್ಕೆ ಬೆಂಕಿ ಕೊಟ್ಟು ಅದನ್ನು ಆಮೇಲೆ ಒಂದು ಬೂದಿಯಾಗಿ ಮಾಡ್ತಾರೆ. ಅದು ಬಿಟ್ಟರೆ ಯಾರೂ ಈ ಜಾಗವನ್ನೆಲ್ಲ ಹಾಳು ಮಾಡೋದಿಲ್ಲ. ಇದು ನೋಡಿ, ಈ ಕಡೆ ನಾವು ಬರಬೇಕಂದ್ರೆ ದೊಡ್ಡ ಏಡಿತ್ತು, ಬಂಡೆ ಮೇಲೆ ಹೋಯಿತು. ನಾನು ಹಿಡಿಲಿಕ್ಕೆ ಹೋಗುವಾಗ ಸಿಕ್ಕಿಲ್ಲ ಕೈಗೆ. ಮತ್ತು ಸಮುದ್ರದ ತೆರೆಯಲ್ಲಿ ಕೂಡ ಒಂದು ಹೇಡಿ ಬಂದಾಗ ಹಿಡ್ಕೊಂಡ್ಬಿಟ್ಟೆ, ಅದು ನನ್ನ ಕೈಗೆ ಕಚ್ಚಿತ್ತು. ಒಳ್ಳೆ ಹೇಗಿತ್ತಂದರೆ ಕಿರ್ಚಾಡ್ಬಿಟ್ಟೆ ನಾನು. ಹೇಡಿ ಕೈಗೆ ಕಚ್ಚುವಾಗ ಹೀಗೆ ಅದನ್ನು ದೂರ ಎಸೆದೆ. ಒಂದು ಕೋಲಲ್ಲಿ ಇದ್ದಿದ್ರು ಅದನ್ನು ಹಿಡಿಬೋದಿತ್ತು. ಈಗ ಏಡಿಯ ಸಮಯ. ಏನು ನೋಡಿ, ಇಲ್ಲಿ ಕೂತ್ಕೊಳ್ಳಿಕ್ಕೆ ಬಂಡೆ ಎಲ್ಲ ಇದೆ. ಸಮುದ್ರ ಬದಿ ಅಂದ್ರೆ ಒಂಥರ ಖುಷಿ ಅಲ್ವ. ಸಮುದ್ರದ ಒಂದು ಅಲೆಗಳ ಒಂದು ಶಬ್ದ, ಆ ತೆರೆಗಳ ಒಂದು ಸುಂದರ ನೋಟ ಎಲ್ಲ ನೋಡುವಾಗ ಬಹಳ ಖುಷಿ ಆಗುತ್ತಲ್ವ. ಹಾಗಾಗಿ ನಮ್ಮ ಅಕ್ಕ ಎಲ್ಲ ಇದ್ರ ಹತ್ರ ಬರೋದೇ ಇಲ್ಲ. ಅವಳಿಗೆ ಭಯ ಅಂತಲ್ಲ, ಅವಳು ಕಾಲು ಒದ್ದಾಗಬಾರ್ದು, ಅದು ಕಾಲಲ್ಲಿ ಹೊಯ್ಗೆ ತಗೊಳ್ಬಾರ್ದು, ಈ ಥರ ಎಲ್ಲ ಕೆಲವು ರೂಲ್ಸ್ ಎಲ್ಲ ಇದೆ ಅವಳಿಗೆ. ಹಾಗಾಗಿ ಅವಳು ಬರೋದಿಲ್ಲ. ನಾನು ನಿನ್ನೆ ಅಂತೂ ತುಂಬ ಚೆನ್ನಾಗಿ ಸಮುದ್ರ ತೀರದಲ್ಲಿ ಎಂಜಾಯ್ ಮಾಡಿದೆ. ಹಾಗೆ ಸಮುದ್ರ ಎಳ್ಕೊಂಡು ಹೋಗಲಿ, ಪರವಾಗಿಲ್ಲ. ಅಂದರೆ ಶುದ್ಧವಾದ ಸಮುದ್ರ ಅಲ್ವಾ, ಎಳ್ಕೊಂಡು ಹೋಗೋದು. ಕೊಳೆತ ಮನಸ್ಸುಗಳ ಜೊತೆ ಜೀವನ ಮಾಡೋದಕ್ಕಿಂತ ಶುದ್ಧವಾದ ಸಮುದ್ರ ಜೊತೆ ಹೊರಟು ಹೋದರೂ ಪರವಾಗಿಲ್ಲ ಅಂತ ಒಂದೊಂದ್ಸಲ ಅನಿಸ್ಬಿಡುತ್ತೆ. ಹಾಗಾಗಿ ನಾನು ಹೇಳಿದೆ, ನನ್ನ ಬಗ್ಗೆ ನನ್ನನ್ನು ಕರೀಲೇಬಾರ್ದು. ನಾನು ಈ ಬಂಡೆ ಮೇಲೆ ಆದರೂ ಒಳಗಡೆ ಭಯ ಇತ್ತು. ಆ ಬಂಡೆಯಲ್ಲಿ ಕೂತು ನಾನು ತೆರೆಯನ್ನೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಹಾಗೆ ಅಲ್ಲಿ ಕೂತೊಂದು ಲೈವ್ ವೀಡಿಯೋನು ಕೂಡ ನಿನ್ನೆ ಮಾಡಿದ್ದೀನಿ ನಾನು, ಯೂಟ್ಯೂಬ್ ಲೈವನ್ನು ಕೂಡ. ಹಾಗೆ ನಾವು ಇಲ್ಲಿಗೆ ಸರಿಸುಮಾರು 4 ಗಂಟೆ ಅಷ್ಟೊತ್ತಿಗೆ ಬಂದಿದ್ದು. ಬರುವಾಗ ಮತ್ತೆ ಸ್ವಲ್ಪ ಬಿಸಿಲಿತ್ತು, ಸಂಜೆ ಬಿಸಿಲು ಆರೋಗ್ಯ ಒಳ್ಳೆಯದಲ್ವ. ಹಾಗಾಗಿ ಆ ಬಿಸಿಲನ್ನೆಲ್ಲ ನಾವು ಅನುಭವಿಸ್ಕೊಂಡು ಕೊನೆಗೆ ಬಂದು ಈ ಸಮುದ್ರ ತೀರದಲ್ಲಿ ಒಂದು ಕಡೆ ಕೂತು ಈ ತೆರೆ ಎಲ್ಲ ಒಂದು ಸುಂದರ ನೋಟವನ್ನು ನೋಡಿ ಅದನ್ನು ಚೆನ್ನಾಗಿ ಆ ನೀರಿನ ಜೊತೆ ಆಟ ಆಡಿ ಒಂದು ಒಳ್ಳೆಯ ಒಂದು ದಿನ ಆಗಿತ್ತು ನಿನ್ನೆ ಸಮುದ್ರದ ಜೊತೆ ನಮಗೆ.
ಯಾಕಂದರೆ ಇಲ್ಲಿ ಬೇರೆ ಏನು ಕೇಳಿಸಲ್ಲ ನಮಗೆ. ಸಮುದ್ರದ ಅಬ್ಬರ, ಸಮುದ್ರದ ಒಂದು ಅಲೆಗಳ ಶಬ್ದ ಬಿಟ್ಟರೆ ಯಾರು ಮಾತಾಡೋದು ಕೇಳಿಸಲ್ಲ, ಯಾರು ಏನು ಬೈದರೂ ಕೇಳಿಸಲ್ಲ. ಹಾಗೆ ಇಲ್ಲಿ ಒಬ್ಬರು ಬಂದು ಕೂತ್ಕೊಳ್ಳೋದಕ್ಕೂ ನಿಜವಾಗ್ಲೂ ಬೇಸರ ಅಂತ ಅನಿಸಲ್ಲ. ಅದು ಅಲ್ಲದೆ ಮೊದಲಿನ ಹಾಗೆಲ್ಲ ಈಗ ನೋಡಿ ಇಲ್ಲೆಲ್ಲ ಇಷ್ಟೊಂದು ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಇದರ ಆಚೆ ಹೋದರೆ ಮೇಲೆ ಕಾರು ಗಾಡಿ ಅದೆಲ್ಲನೂ ಹೋಗ್ಬೋದು. ಮೊದಲು ಇಂಥ ಸೌಕರ್ಯ ಇರಲಿಲ್ಲ. ನಾವು ಚಿಕ್ಕದಿರುವಾಗ ತುಂಬ ಸಮುದ್ರ ಕಡೆ ಗಲೀಜು ಮಾಡ್ತಾಯಿದ್ರು. ಈಗ ಹೇಗಿದೆ ಅಂದರೆ ಯಾರೂ ಗಲೀಜು ಮಾಡುವಾಗ ಇಲ್ಲ, ಅಷ್ಟು ಕಟ್ಟುನಿಟ್ಟಾದ ಒಂದು ಕ್ರಮವನ್ನು ಮಾಡಿದ್ದಾರೆ ಇಲ್ಲಿ. ಅಕಸ್ಮಾತ್ ನಾವೇನಾದರೂ ಗಲೀಜು ಮಾಡಿದರೆ ಅಂದರೆ ಏನಾದರೂ ತಿಂದ ಪೊಟ್ಟಣೆಲ್ಲ ಬಿಸಾಕಿದ್ರೆ ನಮ್ಮನ್ನವರು ಸುಮ್ಮನೆ ಬಿಡೋದು ಇಲ್ಲ. ಅದನ್ನು ನೋಡೋರು ಅಲ್ಲಿಯ ಸಮುದ್ರಕ್ಕೆ ಸಂಬಂಧಪಟ್ಟ ಜನಗಳೇ ಇದ್ದಾರೆ, ಮೀನು ಹಿಡಿಯೋರೆಲ್ಲ ಅಲ್ಲೇ ಸಂಜೆ ವಾಯು ವಿಹಾರ ಮಾಡ್ತಾ ಇರ್ತಾರೆ. ಹಾಗಾಗಿ ಯಾರಿಗೂ ಮನಸ್ಸು ಕೂಡ ಬರೋದಿಲ್ಲ ಇಂಥ ಒಂದು ಒಳ್ಳೆಯ ಸುಂದರ ಪ್ರದೇಶವನ್ನು ಹಾಳು ಮಾಡಲಿಕ್ಕೆ. ಹಾಗೆ ಮತ್ತೆ ಸ್ವಲ್ಪ ಒಳಗಡೆ ಭಯ ಇತ್ತಂದ್ರೆ ನಮ್ಮ ತಮ್ಮನ ಮಗ ಇದ್ದ, ಅವನಂದರೆ ಒಂದು ಹೂ ಅಂತ ಮಾಡಿದರೆ ಮೇಲೆ ಹಾರಿ ಹೋಗ್ಬೋದು ಅಷ್ಟೇ ಇರೋದು. ಅವನಿಗೆ ನೀರು ಕಂಡ್ರೆ ಹುಚ್ಚುನಾಯಿ ಈ ಥರ ಮಾಡ್ತಾಯಿದ್ದ. ಹಾಗಾಗಿ ನನ್ನ ಗಮನ ಎಲ್ಲ ನಾನು ಆಟ ಆಡಬೇಕಂದ್ರೆ ನನ್ನ ಗಮನ ಎಲ್ಲ ಅವನ ಮೇಲೆ ಇತ್ತು. ಅವನ ಅಮ್ಮನಿಗೆ ಧೈರ್ಯ ಇದೆ, ಅದನ್ನು ನನಗೆ ಧೈರ್ಯ ಇಲ್ಲ. ಯಾಕಂದರೆ ಮಕ್ಕಳನ್ನು ಕರ್ಕೊಂಡು ಹೋಗಿ ವಾಪಸ್ ತರೋದು ಸಮುದ್ರ ಕಡೆಯಿಂದ ಅಷ್ಟು ಸುಲಭದ ಮಾತು ಕೂಡ ಅಲ್ಲ. ಮಕ್ಕಳಿಗೆ ಏನು ಗೊತ್ತಾಗಲ್ಲ, ಒಂದು ಹುಚ್ಚಾಟ ಇರುತ್ತೆ ಅವರಿಗೆ. ನಾವು ಸದಾ ರೀಲ್ಸಲ್ಲೇ ನೋಡ್ತೀವಿ ಮಳೆಗಾಲದಲ್ಲಿ ಅಥವಾ ಸಮುದ್ರ ತೀರದಲ್ಲಿ ಏನೆಲ್ಲ ಅನಾಹುತ ಆಗುತ್ತಲ್ವ, ಎಲ್ಲಿ ಸುಳಿ ಇರುತ್ತೆ ಅಂತ ಕೂಡ ನಮ್ಗೆ ಗೊತ್ತಾಗಲ್ಲ. ನಾನು ಸಮುದ್ರದ ಒಂದು ಈ ಕಡೆ ಬಂಡೆಯಲ್ಲಿ ಕೂತಿದ್ದೆ, ಅಲ್ಲಿಂದ ಇನ್ನಷ್ಟು ದೂರ ತೆರೆಗಳು ಹೋಗ್ತಾ ಇತ್ತು, ಅದರಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಕೂತಿದ್ದೆ. ಒಂದು 2 ತೆರೆ ಕೂಡ ಬಂಡೆ ಮೇಲೆ ಜೋರಾಗಿ ಅಪ್ಪಳಿಸಿತು, ಅಷ್ಟು ದೊಡ್ಡ ತೆರೆ ಆಗಿರಲಿಲ್ಲ. ಹಾಗಾಗಿ ಬಹಳಷ್ಟು ಎಂಜಾಯ್ ಮಾಡಿದ್ವಿ. ಇನ್ನೊಂದು 2-3 ಸಲ ಈ ಸಮುದ್ರ ಬದಿಗೆ ಹೋಗಬೇಕು ಅಂತ ಇದ್ದೀವಿ. ಯಾಕಂದ್ರೆ ನಮಗೆ ಇದೆಲ್ಲ ಖರ್ಚಾಗೋದಿಲ್ಲ, ಬರೀ ಒಂದು ಬಸ್ಸಿನ ಹಣ ಕೊಟ್ಟರೆ ಸಾಕಾಗುತ್ತೆ. ನಾವು ಮತ್ತು ಇಲ್ಲೆಲ್ಲ ಬಂದರೆ ಆಟೋದಲ್ಲಿ ಓಡಾಡೋದು ಬಹಳ ಕಮ್ಮಿ ಕೂಡ. ಯಾಕಂದರೆ ನಮಗೆ ಹಾಗೆಲ್ಲ ಖರ್ಚು ಮಾಡಲಿಕ್ಕೆ ನಿಜ ಹೇಳಬೇಕಂದ್ರೆ ನಮ್ಮ ಹತ್ರ ಹಣ ಇಲ್ಲ. ಹಾಸಿಗಿದ್ದಷ್ಟು ಕಾಲು ಚಾಚಬೇಕಲ್ಲ. ನಾವು ಏನೋ ಒಂದು 10 ರೂಪಾಯಿ ಇದ್ದರೆ ಇವತ್ತಿನ ಖರ್ಚು ಹೋಗ್ಬೋದು ಅಂತೆಲ್ಲ ಆ ಥರ ಈಗ ತವರು ಮನೆಯಲ್ಲಿ ಜೀವನ ಮಾಡುವ ಕಾಲಕ್ಕೆ ಈಗ ದುಡ್ಡು ವ್ಯರ್ಥ ಮಾಡುವಂಥ ಸಮಯ ಅಲ್ಲ ನಮ್ಮದು. ಹಾಗಾಗಿ ಇಲ್ಲಿ ಬಂದು ಒಂದು ಹತ್ತಿರದ ಸಮುದ್ರ ಬದಿಗೆ ಬಂದು ಕಾಲ ಕಳೆಯೋದು ಬಹಳ ಖುಷಿ ನಮಗೆ. ಹಾಗೆ ನಿನ್ನೆ ಬಹಳಷ್ಟು ಜನ ಕಮ್ಮಿ ಇದ್ದರು, ಏನು ಅಂತ ಗೊತ್ತಿರಲಿಲ್ಲ. ಇಲ್ಲಾಂದರೆ ಇಲ್ಲಿ ಈ ಸಮಯದಲ್ಲೆಲ್ಲ ಜನಗಳೆಲ್ಲ ಇರ್ತಾರೆ. ಈ ಬಂಡೆ ಮೇಲೆ ನಾನು ಕೂತಿದ್ದೆ ನೋಡಿ, ಎಷ್ಟು ದೂರದಿಂದ ತೆರೆಗಳು ಬರುತ್ತೆ. ಧೈರ್ಯ ಇದೆ, ಅದು ಹೇಗಿದ್ದರೂ ನಾವು ಆ ತೆರೆ ಮೇಲೆ ಫುಲ್ ಬಂದರೂ ಅಪ್ಪಳಿಸಿದ್ರೂ ಅಲ್ಲಿ ನಾವು ಈ ಬಂಡೆ ಮೇಲೆ ಬಚಾವಾಗ್ಬೋದು. ಯಾಕಂದರೆ ದೊಡ್ಡ ನೋಡಿ 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 ಅವನು ಕೂತಿದ್ದ ಅದೇ ಬಂಡೆಯಲ್ಲಿ ನಾನು ಕೂತಿದ್ದೆ. ಹಾಗೆ ತೆರೆ ಯಾವಾಗ ಹೇಗೆ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಕಡಲು ಅಂದರೆ ಹಾಗೆ ಅಲ್ವಾ, ಯಾವ ಸಮಯದಲ್ಲಿ ಯಾವ ರೀತಿಯ ತೆರೆ ಬರುತ್ತೆ, ಸುನಾಮಿ ಹೇಗೆ ಬರುತ್ತೆ, ಯಾವಾಗ ಬರ್ಬೋದು, ಕಡಲಡಿಯಲ್ಲಿ ಭೂಕಂಪ ಯಾವಾಗ ಆಗುತ್ತೆ ಯಾವುದೂ ಗೊತ್ತಿಲ್ಲ ನಮಗೆ. ಹಾಗಾಗಿ ಯಾವುದು ಪೂರ್ತಿ ನಂಬಿಕೆಯಲ್ಲಿ ಹೋಗೋದು ಅಲ್ಲ ಸಮುದ್ರದ ಬದಿಗೆ. ಅಂದರೆ ಬೇಸಿಗೆ ಕಾಲದಲ್ಲಿ ಒಂದು ಸೇಫ್ಟಿ ಇದೆ ಅಂತ ನಮ್ಮೆಲ್ಲರ ಭಾವನೆ. ಆ ಥರ ಮಳೆಗಾಲದಲ್ಲಿಲ್ಲ. ಮತ್ತು ಈ ಭಾಗದಲ್ಲೆಲ್ಲ ಸ್ವಲ್ಪ ಸುಳಿಗಳೆಲ್ಲ ಕಮ್ಮಿನೇ ಇದೆ ಅಂತ ಹೇಳ್ಬೋದು, ಅಷ್ಟೊಂದು ಜೋರಾದ ಸುಳಿ ಇಲ್ಲ. ಹಾಗಾಗಿ ಬಹಳ ಎಂಜಾಯ್ ಮಾಡಿದ್ದೆ. ನಾವು ತುಂಬ ಸಣ್ಣ ಸಣ್ಣ ಏಡಿ, ದೊಡ್ಡ ಏಡಿನ ಕೂಡ ನಿನ್ನೆ ನೋಡಿದ್ದೀವಿ ನಾವು. ಹಾಗೆ ನಾವು ಹೋಗಿ ಸ್ವಲ್ಪ ಹೊತ್ತಿಗೆ ಸೂರ್ಯ ಏನು ಕೆಳಗಡೆ ಬರ್ತಾ ಇತ್ತು ಸಮುದ್ರದ ತೆರೆಯಲ್ಲಿ ಮುಳುಗಿ ಹೋಗಲಿಕ್ಕೆ. ಆಗ ಆ ಸೌಂದರ್ಯವನ್ನು ಕೂಡ ನಾವು ನೋಡ್ತಾ ಇದ್ದೆವು. ಮೊದಲೆಲ್ಲ ಈ ಥರ ಕಲ್ಲೆಲ್ಲ ಹಾಕಿರಲಿಲ್ಲ, ಯಾಕಂದರೆ ಜನಗಳಿಗೆ ಈಗ ಫೋಟೋದ ಹುಚ್ಚು ಜಾಸ್ತಿ ಅಲ್ವ. ಹಾಗೆ ಅದರ ಮೇಲೆ ಹೋಗಿ ಬೇಕಾದ್ರೆ ನಮಗೆ ಬೇರೆ ಬೇರೆ ಫೋಟೋ ಎಲ್ಲ ತೆಗಿಬೋದು. ನಮಗೆ ಈಗ ಭಾಳಷ್ಟು ಕಮ್ಮಿ ಆಗಿದೆ ಫೋಟೋದ್ದು ಆ ಥರ ಅದೆಲ್ಲ. ಆದರೂ ವೀಡಿಯೋ ಎಲ್ಲ ಸ್ವಲ್ಪ ನಮ್ಮ ಯೂಟ್ಯೂಬ್ ಅವರಿಗೆ ಬೇಕಾಗಿ 4 ಜನ ನೋಡ್ತಾರೆ, ಅವರಿಗೋಸ್ಕರ ವೀಡಿಯೋ ಮಾಡೋಣ ಅಂತ ಮಾಡಿರೋದು. ಕುಕ್ಕಂತೂ ಮಾಡಲಿಕ್ಕೆ ನನಗೆ ಯಾಕೋ ಮನಸ್ಸೇ ಬರ್ತಾ ಇಲ್ಲ ಇಲ್ಲಿ ವೀಡಿಯೋದಲ್ಲಿ ಕುಕ್ ಮಾಡಿ ಹಾಕಲಿಕ್ಕೆ. ಹಾಗಾಗಿ ನಿನ್ನೆ ಒಂದು ಒಳ್ಳೆಯ ಒಂದು ದಿನ ನಮ್ಮ ಸಮುದ್ರದ ಅಲೆಗಳ ಜೊತೆ ಆಗಿತ್ತು. ಎಷ್ಟು ಕೂತರು ಸಮುದ್ರದ ಹತ್ರ ಬೋರ್ ಆಗಲ್ಲ, ಒಬ್ಬರಿಗೆ ಬಂದು ಕೂಡ ಕೂತ್ಕೊಳ್ಬೋದು. ಹಾಗೆ ನಾನು ಎಲ್ಲರ ಹತ್ರ ಒಂದು ಪ್ರಶ್ನೆ ಕೇಳಿದೆ, ಸಮುದ್ರದ ಅಲೆ ಹೇಗೆ ಉಂಟಾಗೋದು ಅಂತ. ಯಾಕಂದ್ರೆ ನಮಗೆ 6ನೇ ಕ್ಲಾಸಲ್ಲೇ ಒಂದು ಕ್ವಶ್ಚನ್ ಇದೆ ಅಲ್ವಾ, ಆಗ ಯಾರಿಗೂ ಗೊತ್ತಾಗಿಲ್ಲ. ಮತ್ತು ನಾನೇ ಒಂದು ಆನ್ಸರ್ ಹೇಳಿದೆ, ಅದು ಕೊನೆಯಲ್ಲಿ ಹೇಳ್ತೀನಿ. ಅದು ನಿಜನ ಸರಿ ಅಂತ ನನಗೆ ನೆನಪಿಲ್ಲ ಇವಾಗ.
ಗಾಳಿಯ ಒಂದು ರಭಸ ನಮ್ಮ ಸಮುದ್ರದ ನೀರಿನ ಮೇಲೆ ಬಿದ್ದಾಗ ಅದು ಅಲೆಗಳಾಗೋದು ಅಂತ ನಾನೇನೋ ಓದಿದ ಒಂದು ನೆನಪಿದೆ ನನಗೆ, ಸರಿಯಾಗಿ ಗೊತ್ತಿಲ್ಲ. ನಾವು 10ನೇ ಕ್ಲಾಸಲ್ಲಿ ಓದಿರೋದು, ಹಾಗಾಗಿ ಅಷ್ಟೇ ಜ್ಞಾನ ಇರ್ಬೋದು. ಹಾಗಂತ ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಓದಿದ ನೆನಪು ನನಗೆ, ಅದನ್ನೇ ಇವರಿಗೆ ಹೇಳಿಕೊಟ್ಟೆ ಆ ಥರ ಅಂತ ನೋಡಿ. ನನ್ನ ಇಡೀ ದಿನದ ಕಾನ್ಸಂಟ್ರೇಷನ್ ಅವನ ಜೊತೆ ಇರುತ್ತೆ. ಯಾಕೆಂದರೆ ನಾನು ತುಂಬ ಕೇರ್ಫುಲ್. ಮಕ್ಕಳನ್ನು ಎಲ್ಲಾದರೂ ಕರ್ಕೊಂಡು ಹೋದಾಗ ನಮ್ಮ ತಮ್ಮ ಮೊದಲೇ ಹೇಳ್ತಾಯಿದ್ದ, ನಾನು ಮಕ್ಕಳನ್ನು ಸರಿತನ ಜೊತೆ ಮಾತ್ರ ಬಿಡೋದಿಂತ. ಹಾಗಾಗಿ ಆ ನಂಬಿಕೆನ ಇನ್ನೂ ಕೂಡ ನಾನು ಉಳಿಸಬೇಕಲ್ವ. ಅವನಿಲ್ಲದಿರ್ಬೋದು. ನಾನು ಯಾರ ಜೊತೆ ನನಗೆ ಮಕ್ಕಳನ್ನು ಕಳಿಸ್ಲಿಕ್ಕೆ ಇಷ್ಟ ಇಲ್ಲ. ಅವಳ ಜೊತೆ ಮಾತ್ರ ನಾನು ಕಳಿಸೋದು. ಎಲ್ಲೋದ್ರಾಗಿ ಮಕ್ಕಳಿಗೆ ಇರಿಟೇಷನ್ ಆಗುತ್ತೆ ನಾನು ಮಾಡೋದೆಲ್ಲ ನೋಡಿದರೆ. ಆದರೆ ಎಷ್ಟು ದೊಡ್ಡ ಜವಾಬ್ದಾರಿ ಇಲ್ಲೋ. ಸಮುದ್ರ ಬದಿಗೆ ಕರ್ಕೊಂಡೋಗಿ ಅದನ್ನು ನೀರಲ್ಲಿ ಆಟ ಆಡಲಿಕ್ಕೆ ಬಿಟ್ಟು ಮತ್ತೆ ಮನೆ ಸೇರಿಸೋದಂದರೆ ಒಂದು ದೊಡ್ಡ ಸಾಹಸ ಅಂತ ಹೇಳ್ಬೋದು. ಯಾಕಂದರೆ ಮಕ್ಕಳಿಗೆ ಗೊತ್ತಾಗಲ್ಲ, ಅವರಿಗೆ ಆ ಒಂದು ಆಟ ಆಡುವ ಹುಚ್ಚಲ್ವ ಅವರಿಗೆ ಏನಾಗುತ್ತೆ, ನಮ್ಮ ಒಂದು ಕಾಲಡಿಯಿಂದ ಅದು ನಮ್ಮ ಹೊಯ್ಗೆಯನ್ನು ಕೊರಿತಾ ಇರುತ್ತಲ್ವ, ಆಗಲೇ ಅಲ್ವ ನಾವು ಮುಂದೆ ಹೋಗೋದು. ಈಗ ನಮ್ಮಂಥವರಾದ್ರೆ ಗಟ್ಟಿ ಹಿಡಿದು ನಿಲ್ತೀವಿ, ಅದು ಗೊತ್ತಾಗಲ್ಲ ಮಕ್ಕಳಿಗೆ. ಹಾಗಾಗಿ ನಾನು ಬೊಬ್ಬೆ ಆಗ್ತಾ ಇರ್ತೀನಿ ಇವಳ ಹತ್ರ, ಹಿಡ್ಕೊ ಅಂತ. ಇನ್ನು ನೆಕ್ಸ್ಟ್ ಹೋದಾಗ ಪಕ್ಕದ ಬಂಡೆಯಲ್ಲಿ ಕೂತ್ಕೊಳ್ಬೇಕು ಅಂತ ಇದ್ದೀನಿ ನಾನು. ಕೂತ್ಬಿಟ್ಟು ಸರಿಯಾಗಿ ಎಂಜಾಯ್ ಮಾಡಿಕೊಂಡು ಬರಬೇಕು ಅಂತ. ಹಾಗೆ ಎಲ್ಲರೂ ರಜದಲ್ಲಿ ಸಮುದ್ರ ಬದಿಗೆ ಹೋಗಿ ಸಮುದ್ರವನ್ನು ಸುತ್ತಿ, ನೆಕ್ಸ್ಟ್ ನಾನು ಈ ಸೀಸನಲ್ಲ ನೆಕ್ಸ್ಟ್ ಒಂದು ಸೀಸನಲ್ಲಿ ಬರ್ತೀನಲ್ವ, ಮಳೆ ಎಲ್ಲ ಆದಮೇಲೆ. ಆಗ ನಾನು ಪಣಂಬೂರು ಬೀಚಲ್ಲಿ ಕೂಡ ಹೋಗಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಈ ಸಲ ಹೋಗೋದಿಲ್ಲ. ನನಗೆ ಎಷ್ಟು ಖುಷಿಯಾಗುತ್ತೆ ನನಗೆ. ಅದರಲ್ಲಿ ಅವನನ್ನು ಕೂಡ ನಾನು ನೋಡ್ತಾ ಇರ್ತೀನಿ. ಇಲ್ಲೇ ನಮ್ಮದು ಚಿಕ್ಕದಿರುವಾಗ ಜೀವನವೇ ಸಮುದ್ರ ಬದಿಯಲ್ಲಿ ಆಗಿತ್ತು. ಪುಟ್ಟ ಮಕ್ಕಳು ಅವಾಗ ನಾವು. ಅನಂತರ ಇಲ್ಲಿ ವರ್ಷಕ್ಕೊಮ್ಮೆ ಒಂದು ತೀರ್ಥ ಅಮಾವಾಸ್ಯೆ ಅಂತ ಬರ್ತಾಯಿತ್ತು. ಆವಾಗ ಇಲ್ಲಿ ಜಾತ್ರೆಗಳು. ಆವಾಗ ಇಲ್ಲಿ ಎಲ್ಲ ಒಂದು ಸಂತೆ, ಆಮೇಲೆ ವಿಧವಾದ ತಿಂಡಿ ಮಾರೋದು. ಎಲ್ಲರೂ ಕೂಡ ಹಳ್ಳಿಯಿಂದ ಬಂದ ಜನಗಳು ಸ್ನಾನ ಮಾಡೋದು, ಸೇವಂತಿಗೆ, ಮಲ್ಲಿಗೆ ಅದೆಲ್ಲ ಮಾರಾಟ ಮಾಡೋದು ಇವತ್ತಿಗೂ ಕಣ್ಣಿಗೆ ಕಾಣ್ತದ್ರೆ. ಈ ನಮಗೆ ಈ ಸಮುದ್ರ ಈಚೆ ಬಂದು ಒಂದಷ್ಟು ನಮ್ಮ ಏನಿಡೋದು ಈ ಸಮುದ್ರದ ಈಚೆ ಒಂದು ಹೊಯ್ಗೆ ಇರುವ ಭಾಗವನ್ನು ಅರ್ಧ ನುಂಗಿಬಿಟ್ಟಿದೆ. ಮೊದಲು ಒಂದಷ್ಟು ದೂರ ಹೋದ್ಮೇಲೆ ನಮಗೆ ಸಮುದ್ರ ಸಿಗ್ತಾ ಇದ್ದರೆ ಅಷ್ಟು ಹೊಯ್ಗೆ ಮೇಲೆ ನಡಿಬೇಕಾಗಿತ್ತು ನಾವು. ನಂತರಲ್ಲಿ ನಮಗೆ ಸಮುದ್ರಕ್ಕೆ ಹೋಗಬೇಕಾಗಿತ್ತು. ಈಗ ಹಾಗೆಲ್ಲ ಸ್ವಲ್ಪ ನಡೆದ್ರೆ, ಯಾಕಂದರೆ ಸಮುದ್ರದ ಮಟ್ಟ ಎಷ್ಟು ಈಚೆ ಬಂದಿದೆ ಅಂತ ಒಂದು ಸಾಧಾರಣ ಓದದವರಿಗೆ ಕೂಡ ಅರ್ಥ ಆಗುತ್ತೆ. ಸಮುದ್ರ ಈಗ ನಾವು ಟಿ ವಿಯಲ್ಲೆಲ್ಲ ಹೇಳೋದು ಕೇಳ್ತೀವಲ್ಲ, ಸಮುದ್ರ ಮಟ್ಟ, ಹಾಗೆ ಸಮುದ್ರ ಎತ್ತರ ಕೂಡ ಜಾಸ್ತಿಯಾಗಿ ಸಮುದ್ರ ಭೂಮಿಯನ್ನು ಮತ್ತಷ್ಟು ಆವರಿಸ್ತಾ ಇರುತ್ತೆ. ಅಂದರೆ ಇಲ್ಲಿ ನಮಗೆ ಕಣ್ಣಿಗೆ ಎಷ್ಟು ಸುಲಭವಾಗಿ ಕಾಣ್ಬೋದು. ನಾವು ಚಿಕ್ಕದಿರುವಾಗ ನೋಡಿದ ಸಮುದ್ರಕ್ಕೂ, ಅನಂತರ ಒಂದು 10 ವರ್ಷ ಬಿಟ್ಟು ನೋಡಿದ್ದಕ್ಕೂ, ಅನಂತರ ನೋಡಿದ್ದಕ್ಕೂ ಈಗ ನೋಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಯಾಕಂದ್ರೆ ತುಂಬ ಈ ಕಡೆ ಬಂದುಬಿಟ್ಟಿದೆ ಸಮುದ್ರ. ಮತ್ತು ಅಷ್ಟೇ ಕ್ಲೀನ್ ಕೂಡ ಇದೆ ಇವಾಗ. ಆವಾಗ ಕ್ಲೀನ್ ಇರ್ತಾ ಇರಲಿಲ್ಲ ಸಮುದ್ರ, ಅಂದರೆ ಏನೋ ಒಂದು ಥರ ಇರ್ತಾಯಿತ್ತು. ಇವಾಗ ಸಮುದ್ರ ಅಂದರೆ ತುಂಬ ಕ್ಲೀನ್ ಇದೆ. ಅದಕ್ಕೆ ಅಲ್ವ ಒಳ್ಳೆಯವರ ಮನಸ್ಸನ್ನು ಸಮುದ್ರಕ್ಕೆ ಹೋಲಿಕೆ ಮಾಡ್ತಾರೆ. ಯಾಕಂದರೆ ಸಮುದ್ರ ಯಾವುದು ಕೆಟ್ಟ ವಸ್ತುನ ತಗೊಳ್ಳೋದೇ ಇಲ್ಲ. ಹೀಗೆ ತೆರೆ ಮೇಲೆ ಮತ್ತೆ ಹಾಕಿ ಹೋಗುತ್ತೆ. ನಾವು ಏನೇ ಹಾಕಿದ್ರೂ ತೆರೆ ಮೇಲೆ ಬಿಸಾಕಿ ಹೋಗುತ್ತೆ. ಹಾಗೆ ಒಳ್ಳೆಯವರಿಗೆ ನೋಡಿ, ಯಾರು ಏನೇ ಅಂದ್ರೂ ಅವರು ಅದನ್ನು ಮನಸ್ಸಿಗೆ ತಗೊಳ್ಳೋದೇ ಇಲ್ಲ. ಯಾಕಂದರೆ ಸಮುದ್ರ ಹಾಗೆ ಇರಬೇಕು, ಸಮುದ್ರದ ಹಾಗೆ ಬದುಕಬೇಕು. ಒಳ್ಳೆಯದನ್ನು ಮಾತ್ರ ತಗೊಂಡು ಕೆಟ್ಟದನ್ನು ಹಾಗೆ ದೂರಕ್ಕೆ ಬಿಸಾಕಬೇಕು. ಹಾಗೆ ಅಲ್ವ ಸಮುದ್ರ ಮಾಡೋದು. ನಿನ್ನೆ ಯಾವುದೋ ಒಂದು ಹುಡುಗ ಏನು ಕುಡಿದು ಒಂದು ಬಾಟ್ಲ್ ಎಸೆದ, ಆ ಬಾಟ್ಲನ್ನು ಅದು ವಾಪಸ್ ಹಾಗೆ ತಂದು ಬಿಸಾಕಿ ಹೋಯಿತು ಸಮುದ್ರ. ಹಾಗೆ ಸಮುದ್ರದ ಹಾಗಿರೋಣ ಅಲ್ವ ನಾವು ನೀವೆಲ್ಲ. ಯಾರು ಏನಾದರೂ ಹೇಳಲಿ, ಯಾರು ಏನಾದರೂ ಬೈಲಿ, ಯಾರು ಏನಾದರೂ ತಗೊಳ್ಳಿ, ನಮ್ಮ ಮನಸ್ಸಿಗೆ ಮಾತ್ರ ನಾವು ಒಳ್ಳೆಯವರಾದರೆ ಸಾಕು. ಯಾವುದನ್ನು ಕೂಡ ಸಮುದ್ರ ಲೆಕ್ಕಿಸೋದೇ ಇಲ್ಲ ನೋಡಿ. ಯಾರ ತೆಗಳಿಕೆಯನ್ನು ಲೆಕ್ಕಿಸೋದಿಲ್ಲ, ಯಾರ ಹೊಗಳಿಕೆಯನ್ನು ಲೆಕ್ಕಿಸೋದಿಲ್ಲ, ಯಾವ ಬಿಸಿಲನ್ನು ನೋಡಲ್ಲ, ಯಾವ ಮಳೆಯನ್ನು ನೋಡಲ್ಲ. ಅಬ್ಬರಿಸುವ ಟೈಮಲ್ಲಿ ಅಬ್ಬರಿಸ್ತಾ ಇರುತ್ತೆ, ಶಾಂತವಾಗಿರುವ ಟೈಮಲ್ಲಿ ಶಾಂತವಾಗಿರಬೇಕಾದ ಟೈಮಲ್ಲಿ ಶಾಂತವಾಗಿರುತ್ತೆ. ಏನನ್ನು ಕೂಡ ತಗೊಳ್ಳೋದೇ ಇಲ್ಲ ಅದು ಮನಸ್ಸಿಗೆ. ಯಾವಾಗಲೂ ಅದರ ಪಾಡಿಗೆ ಅದರ ಕೆಲಸವನ್ನು ಮಾಡ್ತಾನೆ ಇರುತ್ತೆ. ಅದಲ್ಲದೆ ದೇವರು ಇನ್ನೊಂದು ಕೊಟ್ಟ ವರ ಅಂದರೆ ಸಮುದ್ರದ ನೀರು ಉಪ್ಪಾಗಿರೋದು.
ಯಾಕೆಂದರೆ ಸಮುದ್ರ ನೀರು ಉಪ್ಪಾಗಿರುವ ಕಾರಣ ಸಮುದ್ರದಲ್ಲಿ ನೀರು ಹಾಗೇ ಇದೆ. ಇಲ್ಲಾಂದರೆ ಈ ನೀರನ್ನು ಕೂಡ ಮಾರ್ತಾಯಿದ್ರು ಜನಗಳು, ಅದರಲ್ಲೂ ಕೂಡ ವ್ಯಾಪಾರೀಕರಣ ಮಾಡ್ತಾಯಿದ್ರು. ಅಂದರೆ ಇದರಲ್ಲಿ ಇದನ್ನು ಕೆಲವು ಇದಕ್ಕೆ ಬಳಸಲಾಗುತ್ತೆ, ಆದರೆ ಎಲ್ಲ ನೀರನ್ನು ಬಳಸಲಿಕ್ಕೆ ಆಗೋದಿಲ್ಲ. ಈಗ ನಮ್ಮ ಉಪ್ಪು ಸಿಗೋದೆ ನಮಗೆ ಸಮುದ್ರ ನೀರಿಂದ. ಹಾಗೆ ನಮ್ಮ ಮೀನುಗಳು ಕೂಡ ಇಷ್ಟು ಚೆನ್ನಾಗಿ ಮೀನೆಲ್ಲ ವಾಸಿಸೋದಂದರೆ ಅದು ಕೂಡ ಸಮುದ್ರದ ಉಪ್ಪು ನೀರಲ್ಲೆಲ್ಲ. ಹಾಗೆ ತುಂಬ ಉಪಯೋಗ ಇದೆ. ಅದಲ್ಲದೆ ಈ ಥರ ಉಪ್ಪಾಗಿರೋದ್ರಿಂದ ಇನ್ನಷ್ಟು ಉಪಯೋಗ ಅಂದರೆ ಅದನ್ನೆಲ್ಲ ಬಿಸಿಲರಿ ನೀರಾಗಿ ಮಾರಾಟ ಮಾಡ್ತಾಯಿದ್ರು, ಸಮುದ್ರ ನೀರು ಸಿಹಿ ಇದ್ದಿದ್ದರೆ. ಅದಕ್ಕೆ ಹೇಳೋದು ದೇವರಿಗೆ ಎಷ್ಟು ಬುದ್ಧಿ ಇದೆ ಅಲ್ಲ. ಒಬ್ಬ ಮರದಡಿಯಲ್ಲಿ ಕೂತು ಹೇಳಿದಂತೆ, ತಲೆಗೆ ಅವನಿಗೆ ಏನೋ ಒಂದು ನೆಲ್ಲಿಕಾಯಿ ಬಿತ್ತಂತೆ. ಅಯ್ಯೋ ದೇವರು, ದೊಡ್ಡ ಮರದಲ್ಲಿ ಚಿಕ್ಕ ಕಾಯಿ, ಬಳ್ಳಿಯಲ್ಲಿ ಕುಂಬಳಕಾಯಿ. ಅಷ್ಟೊತ್ತಿಗೆ ಹಾಗೆ ನೆನೆಸ್ಬೇಕಂದ್ರೆ ಅವನ ತಲೆಗೆ ನೆಲ್ಲಿಕಾಯಿ ಬೀಳುತ್ತೆ, ನೋವು ತಡೀಲಿಕ್ಕಾಗೋದಿಲ್ಲ. ಆಗ ಅವನು ಹೇಳ್ತಾನೆ, ಅಯ್ಯೋ ದೇವರಿಗೆ ಬುದ್ಧಿ ಇರುವ ಕಾರಣ ಮರದಲ್ಲಿ ನೆಲ್ಲಿಕಾಯಿ, ಬಳ್ಳಿಯಲ್ಲಿ ಕುಂಬಳಕಾಯಿ ಇಟ್ಟಂತ. ಮರದಲ್ಲಿ ಕುಂಬಳಕಾಯಿ ಇಟ್ಟಿದ್ರೆ ಅವನ ತಲೆ ಹೋಳಾಗೋದು ಆ ಬಿದ್ದ ರಭಸಕ್ಕೆ. ಹಾಗೆ ಸಮುದ್ರ ನೀರನ್ನು ಕೂಡ ಉಪ್ಪನ್ನಾಗಿ ಮಾಡಿದ ದೇವರು. ಯಾಕೆಂದರೆ ಉಪ್ಪಿಲ್ಲದೆ ಯಾವ ಅಡುಗೆ ರುಚಿ ಇಲ್ಲ, ತಾಯಿ ಇಲ್ಲದ ಯಾವ ಮನೆ ಕೂಡ ಸಂತೋಷವಾಗಿರೋದಿಲ್ಲ. ಅದೇ ರೀತಿಯಲ್ಲಿ ದೇವರು ಈ ನೀರಿಗೆ ಉಪ್ಪನ್ನು ಬೆರೆಸಿಬಿಟ್ಟ. ಯಾಕಂದರೆ ಸಮುದ್ರವನ್ನೇ ಖಾಲಿ ಮಾಡುವಂತಹ ದುಷ್ಟರು ನಮ್ಮ ಸುತ್ತಮುತ್ತ ಸಾಕಷ್ಟು ಇರ್ತಿತ್ತು, ಏನು ಮಾಡಲಿಕ್ಕಾಗೋದಿಲ್ಲ. ಆದರೆ ಮುಂದೆ ಮಾಡ್ಬೋದೇನೋ, ಸಮುದ್ರ ನೀರಿನ ಉಪ್ಪನ್ನೆಲ್ಲ ತೆಗೆದು ಸಿಹಿ ಮಾಡಿ ಎಲ್ರಿಗೆ ಹಂಚಲಬಹುದು. ಇದರಲ್ಲಿ ಕೃಷಿಯನ್ನು ಕೂಡ ಮಾಡ್ಬೋದೇನೋ ಗೊತ್ತಿಲ್ಲ, ಈಗ ಮಾಡ್ತಾ ಇದ್ದಾರಂತ ಗೊತ್ತಿಲ್ಲ. ಒಟ್ಟಲ್ಲಿ ಸಮುದ್ರ ನೀರು ಉಪ್ಪಾಗಿ ಇರಲಿ ಅಂತ ನನಗೆ ಆಸೆ. ಇಲ್ಲಿ ಪಾಪ ಮಾಡಿದವರೆಲ್ಲ ತಲೆಗೆ ನೀರು ಹಾಕಿದರೆ ಪಾಪ ಹೋಗ್ಬೋದು ಅನ್ನೋ ಒಂದು ಪ್ರತೀತಿ ಕೂಡ ಇದೆ. ಹಾಗೆ ಒಂದು ದಿನ ಸಂಜೆ ಹೊತ್ತು ನಾವು ಸಮುದ್ರದಲ್ಲಿ ಎಂಜಾಯ್ ಮಾಡಿ ಬಹಳ ಖುಷಿಯನ್ನು ಕಂಡೆವು. ನನಗೆ ಈ ಥರ ಆಟ ಆಡಲಿಕ್ಕೆ ಸಿಗಬೇಕು ಸಮುದ್ರ ಬಳಿ ಹೋದರೆ. ಕೆಲವು ಕಡೆ ನಮ್ಗೆ ಗೊತ್ತಿಲ್ಲದ ಕಡೆ ಎಲ್ಲ ನಾನು ಸಮುದ್ರಕ್ಕೆ ಇಳಿಯಲ್ಲ, ಯಾಕೆಂದರೆ ಇದು ನಮ್ಮೂರಲ್ವ, ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಹೇಗೆ ಏನು ಅಂತ. ಕೆಲವು ಕಡೆ ನಮಗೆ ಎಲ್ಲಿ ಸುಳಿ ಇದೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಸಮುದ್ರದ ತೀರಕ್ಕೆ ಹೋಗೋರು ಬಹಳ ಜಾಗೃತಿಯಿಂದ ಹೋಗಿ ಎಂಜಾಯ್ ಮಾಡಿ ಬರ್ಬೋದು. ಏನೋ ನಮ್ಮನ್ನು ಯಾರು ಕಾಪಾಡ್ತಾರೆ ಅಂದರೆ ಖಂಡಿತವಾಗಿ ಇಲ್ಲಿ ಯಾರೂ ಕಾಪಾಡುವವರಿಲ್ಲ. ನಿಮ್ಮನ್ನು ಕಾಪಾಡುವಷ್ಟೊತ್ತಿಗೆ ನೀವು ತೆರೆಯ ಒಂದು ಕಡೆ ಇರ್ತೀರಿ. ಏನಾದರೂ ಅಲ್ಪ ಸ್ವಲ್ಪ ನಿಮಗೆ ಸ್ವಿಮ್ಮಿಂಗ್ ಗೊತ್ತಿದ್ದರೆ ಒಂದು ತೆರೆ ಸ್ವಲ್ಪ ಮುಂಭಾಗಕ್ಕೆ ಹೋದರೆ ಅಲ್ಲಿ ಬರ್ಬೋದು ವಾಪಸ್, ಇಲ್ಲಂದ ಖಂಡಿತ ಸಾಧ್ಯ ಇಲ್ಲ. ಸಣ್ಣ ಒಂದು ಅಲೆಗೂ ಕೂಡ ನೀವು ಕೊಚ್ಚಿ ಹೋಗ್ಬೋದು. ಹಾಗೆ ಬಹಳ ಜಾಗೃತರಾಗಿ ಸಮುದ್ರ ಬದಿಗೆ ಹೋಗಿ ಎಂಜಾಯ್ ಮಾಡಿ. ಮಳೆಗಾಲದಲ್ಲಂತೂ ದಯವಿಟ್ಟು ಸಮುದ್ರ ಕಡೆ ತಿರುಗಿ ಕೂಡ ಹೋಗಬೇಡಿ. ಅಷ್ಟರಲ್ಲಿ ನಾವು ಸೂರ್ಯ ಮುಳುಗೋ ಹೊತ್ತು ಕೂಡ ಆಯಿತು. ನೀನು ಮುಂದೆ ಸ್ವಲ್ಪ ಹೊತ್ತಲ್ಲಿ ಮನೆಗೆ ಹೊರಡಬೇಕು. ನಡೀತಾ ಮತ್ತೆ ಅದೇ ನಮಗೆ ರೈಲ್ವೆ ಟ್ರ್ಯಾಕಿನ ಭಯ. ನಾನು ಒಬ್ಬಳೇ ಹೋದರೆ ನನಗೆ ಭಯ ಇರೋದಿಲ್ಲ, ಮೇಲಿಂದ ಹತ್ತಿ ಹೋಗ್ತೀನಿ. ಅವರೆಲ್ಲರನ್ನು ಕರ್ಕೊಂಡು ಹೋಗೇನೋ ಒಂದು ಭಯ ಆಗುತ್ತೆ. ಅಲ್ಲಿ ಅನಾಹುತಗಳೆಲ್ಲ ನಡೆದಿದೆ. ಸಮುದ್ರ ಬದಿಗೆ ಬಂದವರು ಒಂದು ಅಕ್ಕ ತಂಗಿ ಬಂದು ಏನೋ ತಿಂಡಿ ತರಲಿಕ್ಕೆ ಅಂತ ಹಳಿ ದಾಟಿದ್ದಾರೆ. ಅವ್ರಿಗೆ ಇನ್ನೊಂದು ಕಡೆಯಿಂದ ಟ್ರೈನ್ ಬಂದಿದ್ದು ಗೊತ್ತಾಗಿಲ್ಲ. ಇಬ್ಬರು ಒಂದು ತಾಯಿ ಮಕ್ಕಳು ಇಲ್ಲಿ ನಮ್ಮ ರೈಲು ಡಿಕ್ಕಿ ಹೊಡೆದು ಕೂಡ ಹೋಗಿದ್ದಾರೆ. ಆಮೇಲೆ ಎಲ್ಲರೂ ಸ್ವಲ್ಪ ಕೇರ್ಫುಲ್ ಆಗಿದ್ದಾರೆ, ಆದ್ರೂ ಇನ್ನಷ್ಟು ಜಾಗೃತರಾಗಿರಬೇಕು. ರೈಲ್ವೆ ಟ್ರ್ಯಾಕ್, ಸಮುದ್ರ ಬದಿ ಎಲ್ಲ ಕಡೆನೂ. ಇವತ್ತು ಮುಳುಗಿದ ಸೂರ್ಯ ನಾಳೆ ಸಾವು ನಿಶ್ಚಿತ. ಆದರೆ ಹೇಗೆ ಸಾಯೋದು ಬೇಡ ಅಲ್ವಾ ನಾವೆಲ್ಲರೂ. ನೋಡಿ ಕೇರ್ಲೆಸ್ನಿಂದ ದೃಶ್ಯ. ಇವಾಗ ನಮ್ಮ ತಾಯಿ ಮನೆ ಹತ್ರ ಇರುವ ಕಡಲು, ನಾವು ಹುಟ್ಟಿ ಬೆಳೆದಿದ್ದು ನಿಮ್ಮೆಲ್ಲರ ಒಂದು ಸುಂದರವಾದ ಪ್ರದೇಶ. ಸಹಕಾರ ಕಡಲ ಭಾಗದಲ್ಲಿ ಯಾರೆಲ್ಲ ಸಿಗ್ತಾರೆ ಖಂಡಿತವಾಗಿ ಮತ್ತೆ ನಾನು ಅಡುಗೆಗೆ ಬರ್ತೀನಿ. ಯಾಕೆ ನನಗೆ ಸಬ್ಸ್ಕ್ರೈಬರ್ ಇದ್ದಾರೆ, ಎಲ್ಲ ಬೇಸರ ಆಗುತ್ತೆ ನನಗೆ. ವಾಚ್ ಅವರು ಕೂಡ ಎಲ್ಲ ಲೆಸ್ ಮಾಡಿ ತೆಗೆದಿದ್ದಾರೆ. ಹಾಗೆ ಎಲ್ರಿಗೂ ಟಾಟಾ ಬಾಯ್.